ತಮಟೆ ಸದ್ದಿಗೆ ಸ್ಟೆಪ್ ಹಾಕಿದ ನಟ ಶ್ರೀಮುರಳಿ. ಖಾಸಗಿ ಕಾರ್ಯಕ್ರಮಕ್ಕಾಗಿ ದೊಡ್ಡಬಳ್ಳಾಪುರಕ್ಕೆ ಆಗಮನ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ. ಅಭಿಮಾನಿಗಳ ಜೊತೆಯಲ್ಲಿ ಕುಣಿದ ರೋರಿಂಗ್ ಸ್ಟಾರ್. ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಟೀಕೆಗೆ ಪ್ರತಿಕ್ರಿಯೆ. ಪುನೀತ್, ದರ್ಶನ್, ಧ್ರುವ ಸೇರಿ ಹಲವರಿಗೆ ಬೈದಿದ್ದರು. ಬೇಜವಾಬ್ದಾರಿಯಿಂದ ಮಾತನಾಡಿದ್ದು ಇಷ್ಟ ಆಗಲಿಲ್ಲ. ಎಲ್ಲರಿಗೂ ಒಂದು ಮನೆ ಸಂಸಾರ ಅಂತ ಇರುತ್ತದೆ. ಕಷ್ಟ ಯಾರಿಗೆ ಬರಲ್ಲ, ನಮಗೂ ಕಷ್ಟ ಇದೆ, ಈಗಲೂ ಇದೆ. ಹಾಗಂತ ಬೇರೆಯವರಿಗೆ ಅವಮಾನ ಮಾಡುತ್ತಿದ್ದೇವಾ? ತುಂಬಾ ತಪ್ಪಾಗಿ ಮಾತನಾಡಿದ್ದಾರೆ, ತಪ್ಪಾಗಿ ಕೇಳಿಸುತ್ತಿದೆ. ಯಾವ ನಟರು ಅಷ್ಟು ಕೆಟ್ಟವರಲ್ಲ, ನಾವು ಒಂದೇ ಫ್ಯಾಮಿಲಿ. ಅಪ್ಪು ವಿಚಾರವಾಗಿ ಮಾತನಾಡಿದ್ದಕ್ಕೆ ಕ್ಷಮೆಯೇ ಇಲ್ಲ. ನಮ್ ದೊಡ್ಡವರನ್ನ ಮಾತಾಡಿಕೊಡ್ಲಿ. ದೊಡ್ಡ ಮನುಷ್ಯ ಲೆಜೆಂಡ್ ರಾಜ್ಕುಮಾರ್ ನಿರ್ಮಾಪಕರನ್ನ ಅನ್ನದಾತರು ಅಂತ ನೋಡೋದು. ಈಗಲೂ ಹಾಗೆ ನೋಡ್ತೀವಿ, ಅಷ್ಟೇ ಗೌರವದಿಂದ ನೋಡ್ತೀವಿ. ಕಲಾವಿದ್ರ ಹತ್ರ ಕೆಲಸ ಮಾಡಿಸ್ಕೋಬೇಕಾದಂತಹ ಕೆಲವು ದಿನಗಳು, ಕೆಲವು ವರ್ಷಗಳ ಕಳೆದ ಮೇಲೆ ಆ ನಿರ್ದೇಶಕರ ಜೊತೆ ಕೆಲಸ ಮಾಡಿರ್ತೀರಾ, ಜೊತೆಗೆ ಹೊಂದಿರ್ತೀರಾ, ಕಷ್ಟ ಸುಖ ಹಂಚ್ಕೊಂಡಿರ್ತೀರಾ. ಯಾವುದೋ ಒಂದು ಘಟನೆ ಇಟ್ಕೊಂಡು ಇವತ್ತು ಬಂದ್ಬಿಟ್ಟು ಅಷ್ಟು ಬೇಜವಾಬ್ದಾರಿಯಿಂದ ಮಾತಾಡಿದ್ದಲ್ಲೋ ನನಗೂ ಇಷ್ಟ ಆಗಿಲ್ಲ. ಏನೇ ಆಗ್ಲಿ, ಕಲಾವಿದ್ರು ಎಲ್ರಿಗೂ ಒಂದು ಮನೆ, ಮಠ, ಸಂಸಾರ, ಜವಾಬ್ದಾರಿ ಎಲ್ಲ ಇಲ್ದಿರೋರ್ ಬಗ್ಗೆ ಮಾತಾಡೋದು, ಇನ್ಯಾರ್ಯಾರ ಬಗ್ಗೆನೋ ಮಾತಾಡೋದು, ಇನ್ಯಾರಿಗೋ ಏನೋ ಕಷ್ಟ ಇರುತ್ತೆ ಅವ್ರನ್ನ ಇನ್ನೂ ಒತ್ತಿ ಕೆದಕ್ ಮಾತಾಡೋದು. ಏನಕ್ಕೆ ಮಾಡ್ಬೇಕು? ಏನಕ್ಕೆ ನಡೀತಾ ಇದೆ? ರೀಸೆಂಟ್ ಆಗಿ ಏನೋ ಬಂದಿದೆ ಅಂತ ಮತ್ತೆ ಇದೆ ನಡೀತಾ ಇದೆ. ಯಾರೇ ಆಗ್ಲಿ, ನಾವೆಲ್ಲರೂ ಕೆಲಸ ಮಾಡ್ತಿರೋದು ತಾಯಿ ಭುವನೇಶ್ವರಿಗೋಸ್ಕರ ತಾನೆ. ಕಷ್ಟ ಯಾರಿಗೂ ಬರಲ್ಲ, ಕಷ್ಟ ಬರುತ್ತೆ, ನಮಗೂ ಕಷ್ಟ ಇದೆ, ಈಗಲೂ ಕಷ್ಟ ಇದೆ, ಪರಿಹಾರ ಮಾಡ್ಕೊಂಡು ಹೋಗ್ತಾನೆ ಇದೆ. ಅವ್ರಿವ್ರನ್ನ ಅಳ್ತಾ ಇದ್ರು, ಬೇರೆಯವ್ರನ್ನ ಬೀದಿ ಬಿಡಿತಾ ಇದ್ರು, ಬೇರೆಯವ್ರನ್ನ ಅವಮಾನ ಮಾಡ್ತಾ ಇದ್ರು, ಇಲ್ಲ ತಾನೆ. ನಿರ್ಮಾಪಕರು ಹಿರಿಯರ ಸ್ಥಾನದಲ್ಲಿದ್ದಾರೆ. ಸ್ವಲ್ಪ ಆಲೋಚನೆ ಮಾಡಿ, ಯೋಚನೆ ಮಾಡಿ ಇಂಥ ಕಡೆ ಎಲ್ಲ ಮಾತಾಡೋದು ಬಹಳ ಒಳ್ಳೇದು. ಅಷ್ಟೇ ಅಲ್ಲ, ಬಹಳಷ್ಟು ಸೂಕ್ಷ್ಮವಾದ ವಿಚಾರಗಳು, ವ್ಯಕ್ತಿಗಳ ಬಗ್ಗೆ, ಕರ್ನಾಟಕದ ಬಹಳಷ್ಟು ಜನಗಳ ಬಗ್ಗೆ ಮಾತಾಡಿದ್ದಾರೆ. ತುಂಬಾ ತಪ್ಪಾಗಿ ಕಾಣಿಸ್ತಾ ಇದೆ, ತುಂಬಾ ತಪ್ಪಾಗಿ ಕೇಳಿಸ್ತಾ ಇದೆ. ಬಹುಶಃ ಇದು ಇಲ್ಲಿಗೆ ನಿಲ್ಲಬೇಕು. ಎಲ್ಲ ಹಿರಿಯರು ಜವಾಬ್ದಾರಿ ತಗೊಂಡು, ನಮ್ಮ ಇಂಡಸ್ಟ್ರಿಯಿಂದ ಯಾರ್ಯಾರು ಹಿರಿಯರು ಇದ್ರು ಅವರೆಲ್ಲ ಬಂದು ಒಂದು ಸ್ಟೆಪ್ ತಗೊಂಡು ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಇದು ಕೂಡು ಕುಟುಂಬ, ಅವಿಭಕ್ತ ಕುಟುಂಬ ಇದ್ದ ಹಾಗೆ. ಈ ಕುಟುಂಬ ಒಡಿಬಾರ್ದು, ನಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕು ಅಂತ ಹೇಳ್ತಾರೆ. ಸರ್, ಯಾವ ನಟರು ಅಷ್ಟು ಕೆಟ್ಟವ್ರಲ್ಲ ಸರ್. ನಿರ್ಮಾಪಕರನ್ನ ಮಾತಾಡ್ಬೇಕು, ಟಚ್ಗೆ ಬರ್ಬೇಕು, ಕತೆ ಹೇಳ್ಬೇಕು, ಅಥವಾ ಏನಾದ್ರು ವಿಷಯ ಮಾತಾಡ್ಬೇಕಾದ್ರೆ ಯಾವ ನಟರು ಕೆಟ್ಟವ್ರಲ್ಲ, ಯಾವ ಟೆಕ್ನಿಷಿಯನ್ಸ್ ಅಷ್ಟು ಕೆಟ್ಟವ್ರಲ್ಲ ಸರ್. ಎಲ್ರಿಗೂ ಟೈಮ್ ಮಾಡ್ಕೊತಾರೆ. ಕಮ್ಯುನಿಕೇಶನ್, ನೆಟ್ವರ್ಕಿಂಗ್ ಹೇಗ್ ಸಿಗ್ಬೇಕು, ಯಾರ ಹತ್ರ ಮಾತಾಡ್ಬೇಕು ಕಲ್ತ್ಕೊಂಡ್ಬಿಟ್ರೆ ಎಲ್ರು ಸಿಗ್ತಾ ಇದೀವಲ್ಲ ಸರ್. ಇದು ಎಲ್ಲೆಲ್ಲಿ ಯಾವ್ದೋ ಒಂದು ವಿಚಾರನ ತಗೊಂಡು ಯಾರೇ ಆಗ್ಲಿ ಸರ್, ಎಲ್ರು ನಾವೆಲ್ಲ ಕೊಲೀಗ್ಸ್, ನಾವೆಲ್ಲ ಅಣ್ಣ ತಮ್ಮಂದ್ರು, ವೇರ್ ಆಲ್ ಬ್ರದರ್ಸ್ ಫ್ರಮ್ ಡಿಫರೆಂಟ್ ಮದರ್ಸ್. ಹೆಂಗ್ ಅನ್ಬಿಟ್ರು ಹಂಗೆಲ್ಲ ಏನಕ್ಕೆ ಅನ್ಬೇಕಾಗಿತ್ತು? ಕೇಳಬೇಕೋ ಚೆನ್ನಾಗಿ ಕೇಳಿಸ್ಲಿಲ್ಲ, ನೋಡ್ಬೇಕನ್ನೋ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಕೆಲವು ಸೂಕ್ಷ್ಮವಾದ ವಿಚಾರಗಳು, ಸೂಕ್ಷ್ಮವಾದ ವ್ಯಕ್ತಿಗಳ ಬಗ್ಗೆ ಸೂಕ್ಷ್ಮವಾಗಿ, ಬಹಳ ಗಂಭೀರವಾಗಿ, ತುಂಬಾ ಆಲೋಚನೆ ಮಾಡಿ ಮಾತಾಡೋದು.